ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಹೇರ್ ಕಟ್ ಬಗ್ಗೆ, ಹೇರ್ ಕಟ್ ವೀಡಿಯೋಸ್ ಬಗ್ಗೆ ನಾವು ಯಾವ ರೀತಿಯಲ್ಲಿ ಹೇರ್ ಕಟ್ನ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಇವತ್ತು ನಾವು ಮಾಡ್ತಾ ಇರೋದು ಬಂದು ಕಂಪ್ಲೀಟ್ ಸ್ಟೆಪ್ ಕಟ್ಟು. ನನಗೆ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಯಾರೂ ಹೆಲ್ಪ್ ಇರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಕಡೆ ನೀಟಾಗಿ ಇಟ್ಟಿದ್ದೀನಿ. ಅದನ್ನು ಎಷ್ಟು ಕಾಣಿಸ್ತಾ ಇದೆಯೋ, ಎಷ್ಟು ಕ್ಲಾರಿಟಿ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಂಡ್ವರೆಗೂ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ರೀವಿಯಸ್ ವೀಡಿಯೋಸಲ್ಲಿ ಎಲ್ಲದ್ರ ಬಗ್ಗೆನೂ ಟೀಚ್ ಮಾಡಿದ್ದೀನಿ. ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ಹೆಲ್ಪ್ಫುಲ್ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವಿಲ್ಲಿ ಹೇರ್ ಕಟ್ ಮಾಡ್ತಾ ಇದ್ದಕ್ಕೂ ಮುಂಚೆ ಸೆಂಟರ್ ಪಾರ್ಟಿಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಕೂಡ ಅದೇ ಸೆಂಟರ್ ಐಬ್ರೋ ಪೋರ್ಷನಿಂದ ಎರಡೂ ಕಡೆ ಭಾಗವಾಗಿ ಕಟ್ ಮಾಡಿಕೊಂಡು ಅದೇ ಒಂದು ಪೋರ್ಷನ್ನ ಕನ್ವರ್ಟ್ ಮಾಡಿ ಬಾಚಿ ಅದನ್ನು ನೀಟಾಗಿ ಕೂಮ್ ಮಾಡಿಕೊಂಡು ನೆಲ, ಹ್ಯಾಂಡ್, ಮೊಣಕಾಲು, ಅದಾದಮೇಲೆ ಹೊಟ್ಟೆ, ಅದಾದಮೇಲೆ ಬ್ರೆಸ್ಟ್ ಆದಮೇಲೆ ಫೋರ್ ಹೆಡ್ ಆದಮೇಲೆ ಆಕಾಶ. ಇದೇ ರೀತಿ ನಾವು 5 ಸ್ಟೆಪ್ಸ್ ಅಥವಾ 6 ಸ್ಟೆಪ್ಸ್ ಆಗಿ ನಾವು ಕಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದಾದಮೇಲೆ ಅಲ್ಲೇ ನಮಗೆ ನೀಟಾಗಿ ಸ್ಟೆಪ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾನು ಬ್ಲೋ ಡ್ರೈ ಕೂಡ ಮಾಡೋದನ್ನು ಕೂಡ ಇದರಲ್ಲೇ ಹೇಳಿದ್ದೀನಿ. ಬ್ಲೋ ಡ್ರೈ ಮಾಡೋದಕ್ಕಂತೂ ತುಂಬ ಡಿಮ್ಯಾಂಡ್ ಇತ್ತು. ಎಲ್ಲರೂ ಕೇಳ್ತಾಯಿದ್ರು, ನಂಗೆ ಬ್ಲೋ ಡ್ರೈ ಹೇಳ್ಕೊಡಿ ಮ್ಯಾಮ್, ಬ್ಲೋ ಡ್ರೈ ತುಂಬ ಅವಶ್ಯಕತೆ ಇದೆ, ನೀಡಿದೆ, ಹೇಳ್ಕೊಡಿ ಅಂತ ಹೇಳಿ. ಸೊ ಮಧ್ಯದಿಂದ ಕಂಪ್ಲೀಟ್ ಇದರಲ್ಲೇ ಕೂಡ ಬ್ಲೋ ಡ್ರೈ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಬ್ಲೋ ಡ್ರೈನ ಆರಾಮಾಗಿ ನೀವು ನೋಡಿ ಪ್ರಾಕ್ಟೀಸ್ ಮಾಡಿ ಕಲಿಬೋದು. ಹಾಗೆ ಅಂತೂ ಕಲಿಯೋದು ತುಂಬಾ ಕಷ್ಟ ಇದೆ. ಡಿಪೆಂಡ್ಸ್ ಆನ್ ಹೇರ್ ಕಟ್. ಯಾವುದ್ರ ಕೂದಲು ಹೇಗಿರುತ್ತೆ, ಅವರ ಒಂದು ಹೇರು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ವೇವ್ಸ್, ಕರ್ಲ್ಸ್ ಇತ್ತು ಅಂತಂದರೆ ಅವರಿಗೆ ಸ್ಟೆಪ್ ಕಟ್ ಸೂಟ್ ಆಗುತ್ತೆ. ಅಥವಾ ಸ್ಟ್ರೇಟು ವೇವ್ಸ್ ಇತ್ತು ಅಂತಂದರೆ ಲೇಯರ್ ಕಟ್, ಫೆದರ್ ಕಟ್ ಎರಡೂ ಮ್ಯಾಚ್ ಆಗುತ್ತೆ. ತುಂಬ ಹೆವಿ ಕರ್ಲಿತ್ತು ಅಂತಂದರೆ ಸ್ಟೆಪ್ ಕಟ್ಟು ಯು ಕಟ್ ಬಿಟ್ಟರೆ ಬೇರೆ ಇನ್ಯಾವುದು ಸೂಟ್ ಆಗೋಲ್ಲ. ಬಿಕಾಸ್ ಕರ್ಲಿ ಹೇರ್ ಇತ್ತು ಅಂತಂದರೆ ನಾವು ಏನೇ ಹೇರ್ ಕಟ್ ಮಾಡಿದ್ರೂ ಅದು ನಮಗೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾವು ಲೇಯರ್ ಮತ್ತು ಫೆದರ್ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಸ್ಟೆಪ್ ಕಟ್ಟು ಮತ್ತು ಯು ಕಟ್ನ ಆರಾಮಾಗಿ ಕೊಡ್ಬೋದು. ಅದೇ ನಮಗೆ ವೇವ್ಸ್ ಹೇರ್ಸ್ ಇದ್ದು ಆ್ಯಂಡ್ ಸ್ಟ್ರೇಟ್ ಹೇರ್ಸ್ ಇತ್ತು ಅಂತಂದರೆ ವಿ ಕಟ್ ಮಾಡ್ಬೋದು, ಲೇಯರ್ಸ್ ಕೊಡ್ಬೋದು, ಸ್ಟೆಪ್ಪು ಕೂಡ ಕೊಡ್ಬೋದು, ಫೆದರ್ ಕೂಡ ಕೊಡ್ಬೋದು, ಬಟರ್ಫ್ಲೈ ಕಟ್ ಯಾವುದು ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಬೋದು. ಅದು ನಾವು ಏನೇ ಹೇರ್ ಕಟ್ ಮಾಡಿದ್ರು ಕೂಡ ಅದು ನಮಗೆ ಶೋ ಅಪ್ ಮಾಡುತ್ತೆ. ಸೊ ಇಲ್ಲಿ ನಾನು ಸೇಮ್ ಅಗೈನ್ ಸೆಂಟರಲ್ಲಿ ಏನು ನಾನು ಹೇರ್ನ ಕಟ್ ಮಾಡಿಕೊಂಡೆ ಅದನ್ನು ನಾನು 2 ಪೋರ್ಷನ್ ಆಗಿ ಕನ್ವರ್ಟ್ ಮಾಡಿ ಲೆಫ್ಟು ಮತ್ತು ರೈಟ್ ತೊಗೋತಾ ಇದ್ದೀನಿ. ಫಸ್ಟಿಗೆ ನಾನು ಲೆಫ್ಟ್ ಹೇರ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೇರನ್ನು ಪಾರ್ಟಿಷನ್ ಆಗಿ ಕನ್ವರ್ಟ್ ಮಾಡಿ ಅದಕ್ಕೆ ನಾನು ಕಟ್ ಮಾಡಿರುವಂಥ ಹೇರನ್ನು ಇನ್ಕ್ಲೂಡ್ ಮಾಡಿಕೊಂಡು ಅದೇ ಮೆಜರ್ಮೆಂಟಿಗೆ ನೆಲ, ಹೊಟ್ಟೆ, ಬ್ರೆಸ್ಟ್, ಫೋರ್ಹೆಡ್, ಆಕಾಶ ಈ ರೀತಿ ನಾನು ಹೇರ್ ಕಟ್ ಮಾಡ್ಕೊಳ್ತಾ ಹೋಗ್ಬೋದು. ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಕ್ಲೈಂಟ್ ಏನಾದರೂ ನಮಗೆ ಇನ್ನೂ ಮಲ್ಟಿ ಸ್ಟೆಪ್ಸ್ ಕ್ರಿಯೇಟ್ ಮಾಡಿ ಅಂತಂದರೆ ನಾವು ಎಗೈನ್ ಅದನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ಬೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಂತ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದೇ ರೀತಿ ಕಂಪ್ಲೀಟ್ ಹೇರ್ ಕಟ್ನ ಮುಗಿಸ್ಕೋಬೇಕು. ಲೆಫ್ಟ್ ಆಗಿರಲಿ, ರೈಟ್ ಆಗಿರಲಿ, ಫ್ರಂಟ್ ಕೂಡ ಅಷ್ಟೇ. ಫ್ರಂಟ್ ಪೋರ್ಷನ್ ನಾನು ಏನು ಹೇಳ್ತೀನಿ ನಿಮಗೆ ಅಂತಂದರೆ, ನಮ್ಗೆ ಮಲ್ಟಿ ಸ್ಟೆಪ್ಸ್ ಕ್ರಿಯೇಟ್ ಆಗಬೇಕು ಅಂತಂದರೆ ನಾನು ಲಾಸ್ಟಲ್ಲಿ ಒಂದು ಹೇರ್ ಪಾರ್ಟಿಷನ್ ಮಾಡಿಕೊಂಡು ಒಂದು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತೀನಲ್ಲ ಅದನ್ನಂತೂ ಖಂಡಿತವಾಗ್ಲೂ ಮಾಡಲೇಬೇಕು. ಮತ್ತು ಬ್ಲೋ ಡ್ರೈ ವಿಷಯಕ್ಕೆ ಬಂತು ಅಂತಂದರೆ ಬ್ಲೋ ಡ್ರೈ ಮಾಡೋದು ನಿಮಗೆ ಅಷ್ಟು ಈಸಿ ಅಂತ ಅನಿಸುತ್ತೆ ನಿಮಗೆ, ಬಟ್ ಅಷ್ಟು ಈಸಿ ಅಲ್ಲ. ಕೂಮ್ ಇಟ್ಕೊಳ್ಳೋದು ಮತ್ತು ಬ್ಲೋ ಡ್ರೈಯರ್ ಇಟ್ಕೊಳ್ಳೋದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಅದು ಇಟ್ಕೊಂಡಾಗ ಪ್ರಾಕ್ಟೀಸ್ ಮಾಡೋದ್ರಷ್ಟೇ ನಿಮಗೆ ಬ್ಲೋ ಡ್ರೈ ಬರೋದು. ಅದನ್ನು ಯಾವ ರೀತಿ ಟರ್ನ್ ಮಾಡಬೇಕು, ಯಾವ ಕಡೆಗೆ ತಿರುಗಿಸ್ಬೇಕು, ಅಥವಾ ಹೇಗೆ ನಾನು ಫೋಲ್ಡ್ ಮಾಡಬೇಕು, ಅಥವಾ ಎಲ್ಲೆಲ್ಲಿ ಹೀಟ್ ಕೊಡಬೇಕು, ಅಥವಾ ಒಂದು ಬೇಬಿ ಹೇರು ಕೂಡ ಕಾಣಿಸ್ದೇ ಇರೋ ಹಾಗೆ ಬ್ಲೋ ಡ್ರೈ ಹೇಗೆ ಮಾಡೋದು ಅಂತ ಎಲ್ಲನೂ ನಾವು ತಿಳ್ಕೊಂಡ್ರೆ ಅಷ್ಟೇ ಅದು ನಮ್ಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ತುಂಬಾ ಕಷ್ಟ. ಮತ್ತು ಇನ್ನೊಂದು, ಕ್ಲೈಂಟಿಗೆ ಮುಂಚೆನೇ ನಾವು ಹೇರ್ ಪ್ರಾನ್ ಹಾಕಿ ಅವರಿಗೆಲ್ಲ ಕಂಪ್ಲೀಟ್ ಸೇಫ್ ಮಾಡಿ ವಾಟರ್ ಸ್ಪ್ರೇ ಮಾಡಿಕೊಂಡು ಅದಾದಮೇಲೆ ಹೇರ್ ಕಟ್ನ ಮಾಡ್ಕೋಬೇಕು. ಈಗ ನಾನು ಸ್ಟೆಪ್ ಕಟ್ ಮಾಡ್ಕೊಂಡಿರೋದ್ರಿಂದ ಸೇಮ್ ಪಾರ್ಟಿಷನ್ ಏನು ಮಾಡ್ಕೊಂಡಿದ್ದೀನಲ್ಲ ಇದು ನಾರ್ಮಲ್ ಸ್ಟೆಪ್ ಕಟ್ ಆಗಿರೋದ್ರಿಂದ, ಮಲ್ಟಿ ಲೇಯರ್ ಅಲ್ಲ, ನಾರ್ಮಲ್ ಸ್ಟೆಪ್ ಕಟ್ ಆಗಿರೋದ್ರಿಂದ ನಾನು ಯಾವ ರೀತಿ ಹೇರ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿ ಹೇರ್ ಕಟ್ಟಿಗೆ ಅದೇ ರೀತಿ ಪಾರ್ಟಿಷನ್ ಮಾಡಿ ನಾನು ನೀವು ಅಬ್ಸರ್ವ್ ಮಾಡಿ ನೋಡಿ, ನಾನು ಕೂಮ್ನ ಯಾವ ರೀತಿ ಟರ್ನ್ ಮಾಡ್ತಿದ್ದೀನಿ ಅಂತ ಹೇಳಿ ಆ ರೀತಿ ಟರ್ನ್ ಮಾಡ್ತಾ ಬ್ಲೋ ಡ್ರೈ ಮಾಡ್ತಾ ಹೋಗಬೇಕು. ಇದೇ ರೀತಿ ಮಾಡ್ತಾ ಹೋಯಿತು ಅಂತಂದರೆ ಕಂಪ್ಲೀಟ್ ರೋಲ್ ಬರುತ್ತೆ. ಸೊ ಅಲ್ಲಿ ಎಷ್ಟು ಸ್ಟೆಪ್ಸ್ ಅಂದರೆ ಯಾವ ರೀತಿಯಲ್ಲಿ ನಾವು ಕಟ್ ಮಾಡಿದ್ದೀವಿ,
ಅನ್ನೋದನ್ನು ಶೋ ಅಪ್ ಮಾಡೋದೇ ಬಂದು ಬ್ಲೋ ಡ್ರೈ ತುಂಬಾ ಇಂಪಾರ್ಟೆಂಟು. ನೀಟಾಗಿ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ. ಬ್ಲೋ ಡ್ರೈ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಂಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಿಕೊಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ನೀಟಾಗಿ ನಿಮಗೆ ಅರ್ಥ ಆಗುತ್ತೆ.